ವೆಲ್ಕಮ್ ಟು ಸಹನಾಜಿಕೆ ಸ್ಟೋರಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ಕೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಾಡಿಗೆಗೆ ಬಂದ ಹುಡುಗನನ್ನು ನೋಡಿ ಆಸೆಪಟ್ಟು 35ರ ಆಂಟಿ ಅವನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಶುರು ಮಾಡಿ ಮಜಾ ಮಾಡುತ್ತಾ ಸುಖ ಪಡ್ತಾ ಇದ್ಲು. ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ. ಫಸ್ಟ್ ನೀವೇನು ಮಾಡಬೇಕು, ಒಂದು ಲೈಕ್ ಮಾಡಬೇಕು. ಮಾಡಿದ್ರ ಲೈಕ್. ಬನ್ನಿ ಕತೆಗೆ ಹೋಗೋಣ. ರಾಹುಲ್ ಬೆಂಗಳೂರಿನಲ್ಲಿ ಬಾಯ್ಸ್ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದ. ಹಾಗೆ ಗ್ರೂಪ್ಸ್ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ನಡೆಯುತ್ತಾ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ಗ್ರೂಪ್ಸ್ ಎಕ್ಸಾಮ್ ಬರೆಯೋ ಯಾವ ಉದ್ದೇಶವೂ ಅವನಿಗೆ ಇರಲಿಲ್ಲ. ತಲೆ ಇಂಜಿನಿಯರಿಂಗ್ ಮುಗಿದ ಮೇಲೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಪಡೆದು ಹಾಗೆ ಸೆಟಲ್ ಆಗಿ ಯಾವುದಾದರೂ ಒಂದು ಸುಂದರ ನಾನ್ ಇಂಡಿಯನ್ ಹುಡುಗಿಯೊಡನೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇರಬೇಕೆಂಬುದು ಅವನ ಕನಸಾಗಿತ್ತು. ಹಾಗೆ ತಾನು ಕೂಡ ಎಲ್ಲರಂತೆ ಚೆನ್ನಾಗಿ ಜೀವನವನ್ನ ಆನಂದಿಸಬೇಕು ಅಂತ ಅಂದುಕೊಂಡಿದ್ದ. ಅವನು ಅಂದುಕೊಂಡಂತೆ MNC ಒಂದರಲ್ಲಿ ಕೆಲಸವೊಂದನ್ನು ಗಿಟ್ಟಿಸಿಕೊಂಡಿದ್ದ. ಆದರೆ ಅವನ ಅಪ್ಪ ಪಟ್ಟು ಹಿಡಿದಿದ್ದರಿಂದ ಅವನು ಗ್ರೂಪ್ಸ್ ಎಕ್ಸಾಮ್ ಕೋಚಿಂಗ್ಗೆ ಸೇರಬೇಕಾಯಿತು. ಅಪ್ಪನನ್ನ ಕನ್ವಿನ್ಸ್ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ಅವನ ಅಪ್ಪ ಒಪ್ಪಿಕೊಳ್ಳಲಿಲ್ಲ. ಪಾಪ ಡಿಜೆ ಹುಡುಗಿಯರು ಹೀಗೆಲ್ಲ ಕನಸು ಕಾಣುತ್ತಿದ್ದ ರಾಹುಲ್ ಆಫೀಸ್ ಕೆಲಸ ಮುಗಿದ ಮೇಲೆ ಕೋಚಿಂಗ್ ಕ್ಲಾಸಿಗೆ ಹೋಗಬೇಕಾಗಿತ್ತು. ಕೋಚಿಂಗ್ ಕ್ಲಾಸಿನಲ್ಲಿ ಹೇಳಿದ್ದು ಅವನಿಗೆ ಸ್ವಲ್ಪವೂ ಅರ್ಥವಾಗುತ್ತಿರಲಿಲ್ಲ. ಆದರೂ ಪ್ರತಿದಿನ ಹೋಗ್ತಾ ಇದ್ದನು. ಹೀಗೆ ದಿನವಿಡೀ ಬಿಸಿಯಾಗಿರುತ್ತಿದ್ದರಿಂದ ಸಂಜೆ ಹೊತ್ತು ಸ್ವಲ್ಪ ಗಾಳಿ ಸೇವಿಸಲು ಹತ್ತಿರದ ಪಾರ್ಕ್ ಒಂದಕ್ಕೆ ಹೋಗುತ್ತಿದ್ದ. ಅಲ್ಲಿ ಬರುವ ಸುಂದರ ಹುಡುಗಿಯರನ್ನು ನೋಡಿ ಸ್ವಲ್ಪ ತಂಪಾಗುತ್ತಿದ್ದ. ಪಾರ್ಕಲ್ಲಿ ಸಂಜೆ ಆದರೆ ಸಾಕು, ಪ್ರೇಮ ಪಕ್ಷಿಗಳು ಬಂದು ಪಾರ್ಕಿನಲ್ಲಿ ಕುಳಿತುಕೊಳ್ಳುತ್ತವೆ. ಇಂತಹ ಪ್ರೇಮ ಪಕ್ಷಿಗಳಿಂದ ಆ ಪಾರ್ಕ್ ಒಳ್ಳೆಯ ಸುಂದರ ವನವಾಗಿ ಮಾರ್ಪಟ್ಟಿತ್ತು. ಆದರೆ ರಾಹುಲ್ಗೆ ಸುಮ್ಮನೆ ಅವರನ್ನು ನೋಡುವ ಬಿಟ್ಟರೆ ಬೇರೆ ಏನು ಮಾಡಲಾಗುತ್ತಿರಲಿಲ್ಲ. ಎದುರುಗಡೆ ಸುಂದರ ದಮ್ ಬಿರಿಯಾನಿಯನ್ನು ಇಟ್ಟು ತಿನ್ನೋಕೆ ಕೊಡದೆ ಬರೀ ಅದರ ವಾಸನೆ ಸವಿಯಲು ಕೊಟ್ಟ ಹಾಗೆ ಆಗುತ್ತಿತ್ತು. ರಾಹುಲ್ ಅಷ್ಟಕ್ಕೆ ತೃಪ್ತಿ ಪಡಬೇಕಾಗಿತ್ತು. ದೇವರೇ, ನನಗೆ ಯಾವಾಗ ಕರುಣೆ ತೋರಿಸುತ್ತೀಯ, ನನ್ನ ಜೀವನವನ್ನು ಯಾವಾಗ ಬದಲಾಯಿಸುತ್ತೀಯ ಅಂತ ಮನಸ್ಸಿನಲ್ಲಿ ನೋವಿನಿಂದ ಅಂದುಕೊಳ್ಳುತ್ತಿದ್ದ. ಅವನ ಮಾತನ್ನು ದೇವರು ಕೇಳಿದ ಹಾಗೆ ಅವನ ನೋವನ್ನು ನಿವಾರಿಸಲು ಆ ಪಾರ್ಕಿಗೆ ಒಬ್ಬಳು ಸುಂದರ ಆಂಟಿ ಬಂದಳು. ಸ್ಲೀವ್ಲೆಸ್ ಟಾಪ್ ಮತ್ತು ಟೈಟ್ ಲೆಗ್ಗಿನ್ಸ್ ಧರಿಸಿ ಸಿನಿಮಾದಲ್ಲಿ ಹೀರೋಯಿನ್ಗಳು ಯೋಗ ಮಾಡುವಂತೆ ಅವಳು ಪಾರ್ಕಿನಲ್ಲಿ ಯೋಗ ಮಾಡುತ್ತಿದ್ದಳು. ಅವಳನ್ನು ನೋಡಿ ರಾಹುಲ್ನ ಮನಸ್ಸು ಸೆಳೆದಿತ್ತು. ಪನ್ನೀರಿನಂತ ಬಿಳಿಯ ಮೈಬಣ್ಣ, ಮೀನಿನಂತ ಕಣ್ಗಳು, ಮೃದುವಾದ ತುಟಿಗಳು. ಹೇಗೆ ಯಾವ ಕಡೆಯಿಂದ ನೋಡಿದರೂ ಟಾಪ್ ಫಿಗರ್ ಕ್ಯಾಟಗರಿಯಲ್ಲಿ ಬರುತ್ತಾಳೆ. ರಾಹುಲ್ ತಾನು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಎಂತಹ ಹುಡುಗಿಯ ಜೊತೆ ಇರಬೇಕು ಅಂತ ಕನಸು ಕಂಡಿದ್ದನೋ ಆಂಟಿ ಹಾಗೆಯೇ ಇದ್ದಳು. ತಾನು ಡೇಟಿಂಗ್ ಮಾಡುವುದಾದರೆ ಇವಳ ಜೊತೆಗೆ ಅಂತ ತೀರ್ಮಾನ ಮಾಡಿಕೊಂಡ. ಆದ್ದರಿಂದ ಪ್ರತಿದಿನ ಆಂಟಿಯೊಂದಿಗೆ ತಾನು ಕೂಡ ವ್ಯಾಯಾಮ ಮಾಡುತ್ತಿರುವಂತೆ ನಟಿಸುತ್ತಿದ್ದ. ಅವಳನ್ನು ನಿಧಾನವಾಗಿ ತನ್ನ ಗಮನಕ್ಕೆ ತರಲು ಪ್ರಯತ್ನಿಸುತ್ತಿದ್ದ. ಆದರೆ ಆಂಟಿ ಮಾತ್ರ ಅವನನ್ನು ಹೆಚ್ಚು ಗಮನಿಸುತ್ತಿರಲಿಲ್ಲ. ಹೀಗೆ ಇದ್ದಾಗ ಒಂದು ದಿನ ಪಾರ್ಕ್ಗೆ ಬಂದ. ಆ ದಿನ ಆಂಟಿ ಕಾಣಿಸಲಿಲ್ಲ. ಪಾರ್ಕನ್ನ ಸಂಪೂರ್ಣವಾಗಿ ಹುಡುಕಿದ. ಸಮಯವನ್ನು ಕೂಡ ನೋಡಿದ. ಅದು ಸಾಮಾನ್ಯವಾಗಿ ಆಂಟಿ ಪಾರ್ಕಿಗೆ ಬರುವ ಸಮಯ. ಆದರೆ ಆಕೆ ಇಲ್ಲ. ಸರಿ, ಹಾಗಾದರೆ ಈ ದಿನ ಆಂಟಿ ಬರುವುದಿಲ್ಲ. ಹಾಗಾಗಿ ತಾನು ವ್ಯಾಯಾಮ ಮಾಡುತ್ತಿರುವಂತೆ ನಟಿಸುವ ಅಗತ್ಯವಿಲ್ಲ ಎಂದುಕೊಂಡು ಹಾಗೆ ಪಾರ್ಕ್ನಲ್ಲಿ ಬೆಂಚ್ ಮೇಲೆ ಕುಳಿತು ಹೆಡ್ಸೆಟ್ ಹಾಕಿಕೊಂಡು ಫೋನ್ನಲ್ಲಿ ಒಳ್ಳೆಯ ಸ್ಟ್ರೆಸ್ ರಿಲೀಫ್ ಸಿನಿಮಾಗಳು ನೋಡುತ್ತಿದ್ದ. ತಾನು ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದ. ಆದರೆ ಸ್ವಲ್ಪ ಸಮಯದ ನಂತರ ತನ್ನ ಹಿಂದೆ ಯಾರೋ ನಿಂತಿರುವಂತೆ ಅನ್ನಿಸಿತು. ಅವನಿಗೆ ಅನುಮಾನ ಬಂದು ಹಿಂದಕ್ಕೆ ತಿರುಗಿ ನೋಡಿದಾಗ ತಾನು ಪ್ರತಿದಿನ ಲೈನ್ ಹಾಕುತ್ತಿದ್ದ ಆಂಟಿ ಅವನ ಹಿಂದೆ ನಿಂತಿದ್ದಳು. ಆಕೆ ಯಾವಾಗ ಬಂದು ನಿಂತಿದ್ದಾಳೋ ಗೊತ್ತಾಗಲಿಲ್ಲ. ರಾಹುಲ್ ಪಾರ್ಕ್ನಲ್ಲಿ ಮಾಡುತ್ತಿದ್ದ ಕೆಲಸವನ್ನು ನೋಡಿ ಆಂಟಿ ಅವನನ್ನು ಮೇಲಿನಿಂದ ಕೆಳಗಿನವರೆಗೂ ಒಂದು ಲುಕ್ ನೀಡಿ ಅಲ್ಲಿಂದ ಹೋಗಿಬಿಟ್ಟಳು. ಅದಾದ ನಂತರ ಮುಂದೆ ಆಂಟಿ ಆ ಪಾರ್ಕಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿಲ್ಲ. ರಾಹುಲ್ ಅನೇಕ ದಿನ ಆಂಟಿಗಾಗಿ ಹುಡುಕಿದ. ಬಹುಶಃ ಆಂಟಿ ಬೇರೆ ಊರಿಗೆ ಹೋಗಿರಬಹುದು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡ. ಒಂದು ಕಡೆ ಆಂಟಿ ಮಿಸ್ ಆಗಿದ್ದಾಳೆ ಎಂಬುದರ ನೋವು ಒಂದು ಕಡೆಯಾದರೆ, ಇನ್ನೊಂದೆಡೆ ಅವನಿಗೆ ಹಾಸ್ಟೆಲ್ ಜೀವನ ತುಂಬಾ ಬೋರಾಗಿ ಬಿಟ್ಟಿತ್ತು. ಆದ್ದರಿಂದ ಒಂದು ಸಿಂಗಲ್ ರೂಮನ್ನು ಹುಡುಕಿಕೊಂಡು ಇರಬೇಕೆಂದು ತೀರ್ಮಾನಿಸಿದನು. ತನ್ನ ಬಜೆಟ್ನಲ್ಲಿ ಒಂದು ರಿಚ್ ಲೊಕ್ಯಾಲಿಟಿಯಲ್ಲಿ ಉತ್ತಮ ರೂಮನ್ನು ಆನ್ಲೈನ್ನಲ್ಲಿ ಕಂಡುಹಿಡಿದ. ಆದ್ದರಿಂದ ನೇರವಾಗಿ ವಿಳಾಸಕ್ಕೆ ಹೋಗಿ ಮಾಲೀಕರ ಮನೆ ಬಾಗಿಲು ತಟ್ಟಿದ. ಅವನ ಆಶ್ಚರ್ಯಕ್ಕೆ ನೋಡಿದಾಗ ಆ ಮಾಲೀಕ ಬೇರೆ ಯಾರೂ ಅಲ್ಲ, ತಾನು ಪ್ರತಿದಿನ ಪಾರ್ಕಿನಲ್ಲಿ ನೋಡುತ್ತಿದ್ದ ಆಂಟಿ. ತನ್ನ ಕಣ್ಣುಗಳನ್ನು ತಾನೇ ನಂಬಲಿಲ್ಲ. ಯಾವಾಗಲೂ ಸ್ಲೀವ್ಲೆಸ್ ಟಾಪ್ ಮತ್ತು ಟೈಟ್ ಲೆಗ್ಗಿನ್ಸ್ ಧರಿಸಿ ಮಾಡರ್ನ್ ಆಗಿ ಕಾಣುವ ಆಂಟಿ ಆ ದಿನ ಸೀರೆ ತೊಟ್ಟು ಸ್ಲೀವ್ಲೆಸ್ ಜಾಕೆಟ್ ಹಾಕೊಂಡು ನೋಡೋಕೆ ರಂಬಾಳ ಹಾಗೆ ಕಾಣುತ್ತಿದ್ದಳು.
ಆಂಟಿ ಕೂಡ ರಾಹುಲ್ನನ್ನು ನೋಡಿ ಶಾಕ್ ಆದಳು. ಏನು, ಈ ಹುಡುಗ ನೇರವಾಗಿ ತನ್ನ ಮನೆಗೆ ಬಂದಿದ್ದಾನೆ ಎಂದು ನೋಡಿದಳು. ಆಮೇಲೆ, ಆಂಟಿ, ಏನು, ನಿನಗೆ ನಮ್ಮ ಮನೆಗೆ ಬರೋಕೆ ಯಾರು ಕರೆದರು? ಈ ಅಡ್ರೆಸ್ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ, ರಾಹುಲ್, ನಾನು ಮೊದಲೇ ನಿಮ್ಮ ಹತ್ತಿರ ಫೋನ್ನಲ್ಲಿ ಮಾತನಾಡಿದ್ದೆ. ರೂಮ್ ಬೇಕು ಅಂತ ಹೇಳಿದ್ನಲ್ವಾ, ಅದು ನಾನೇ ಅಂದ. ಆಮೇಲೆ ಆಂಟಿ, ಹೋ, ಅದು ನೀನಾ ಅಂತ ಕೇಳಿದಳು. ಅವಳಿಗೆ ಅವನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಎನ್ನುವ ಹಾಗೆ ಕೈಕಟ್ಟಿ ನಿಂತಳು. ಅವಳ ಪ್ರತಿಕ್ರಿಯೆ ನೋಡಿದ ರಾಹುಲ್ ಮತ್ತೆ ರೂಮ್ ತೋರಿಸ್ತೀರಾ ಅಂತ ಕೇಳಿದ. ಆಮೇಲೆ, ಆಂಟಿ ನೋಡು, ನಾವು ನಮ್ಮ ಪೆಂಟ್ ಹೌಸ್ ಅನ್ನ ಕೇವಲ ಡೀಸೆಂಟ್ ಆಗಿರುವ ಬ್ಯಾಚುಲರ್ಸ್ಗೆ ಮಾತ್ರ ಕೊಡುತ್ತೇವೆ ಅಂತ ಹೇಳಿದಳು. ಅದಕ್ಕೆ ರಾಹುಲ್, ನನಗಿಂತ ಬೇರೆ ಡೀಸೆಂಟ್ ಬ್ಯಾಚುಲರ್ಸ್ ಸಿಗುತ್ತಾ ನಿಮ್ಗೆ ಅಂತ ಕೇಳಿದ. ನೀನು ಎಷ್ಟು ಡೀಸೆಂಟ್ ಅಂತ ಅವತ್ತು ಪಾರ್ಕಲ್ಲೇ ನೋಡಿದ್ನಲ್ಲಪ್ಪ ಅಂತ ವ್ಯಂಗ್ಯವಾಗಿ ಹೇಳಿದಳು. ನಾನು ಪಾರ್ಕಲ್ಲಿ ಕುಣಿತದ ಸಿನಿಮಾ ನೋಡ್ತಾ ಇದ್ದೆ ಅಂತ ನೀವು ನೋಡಿ ನನ್ನನ್ನು ಅಷ್ಟಕ್ಕೆ ಜಡ್ಜ್ ಮಾಡಿದ್ದೀರಾ? ಇದು ಸರಿನಾ ಅಂತ ಕೇಳಿದ. ಅವನ ಮಾತನ್ನು ಕೇಳಿದ ಆಂಟಿ, ಸರಿ, ಈಗ ನೀನು ಏನು ಮಾಡಿಕೊಂಡಿದ್ದೀಯಾ ಅಂತ ಕೇಳಿದಳು. ಅದಕ್ಕೆ ರಾಹುಲ್ ಬಹಳ ಕಾನ್ಫಿಡೆಂಟ್ ಆಗಿ, ನಾನು ಗ್ರೂಪ್ಸ್ ಪರೀಕ್ಷೆಗಾಗಿ ತಯಾರಿ ಮಾಡುತ್ತಿದ್ದೇನೆ ಅಂತ ಉತ್ತರಿಸಿದ. ರಾಹುಲ್ ಮಾತು ಕೇಳಿದ ಆಂಟಿ ಮತ್ತೆ ಅವನನ್ನು ಮೇಲಿನಿಂದ ಕೆಳಕ್ಕೆ ನೋಡಿ, ಗ್ರೂಪ್ಸ್ ಎಕ್ಸಾಮ್ ಓದುತ್ತಿರುವ ಮುಖಾನ ಇದು. ಅವಳ ಮಾತಿನ ಉದ್ದೇಶವನ್ನು ಅರ್ಥಮಾಡಿಕೊಂಡು, ರಾಹುಲ್, ನೀವು ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ನನಗೆ ಗೊತ್ತು, ಆದರೆ ನೀವು ಅಂದುಕೊಂಡದ್ದು ಸತ್ಯವಲ್ಲ ಅಂತ ಹೇಳಿ. ಏನು, ನಾನು ಅಂದುಕೊಂಡಿದ್ದು ಸತ್ಯ ಅಲ್ವಾ ಅಂತ ಕೇಳಿದಳು. ರಾಹುಲ್ ಮಾತ್ರ ತನ್ನ ಪ್ರಯತ್ನವನ್ನು ಬಿಡದೆ ಆಂಟಿಯ ಸ್ಟ್ರಾಬೆರಿ ತುಟಿಗಳಿಂದ ಬರುವ ಮಾತುಗಳನ್ನು ಕೇಳಿಸಿಕೊಂಡು ಅಲ್ಲಿ ನಿಂತಿದ್ದನು. ಆಂಟಿ, ಪ್ಲೀಸ್, ಹಾಸ್ಟೆಲ್ ಲೈಫ್ ನನಗೆ ಬೇಸರವಾಗಿದೆ. ನೀವು ಈಗ ರೂಮ್ ನೀಡದಿದ್ದರೆ ನಾನು ಹಿಂತಿರುಗಿ ನಮ್ಮ ಊರಿಗೆ ಹೋಗಿ ಹೊಲದ ಕೆಲಸ ಮಾಡಬೇಕು ಎಂದು ತನ್ನ ಪರಿಸ್ಥಿತಿಯನ್ನು ವಿವರಿಸಿ ವಿನಂತಿಸಿಕೊಂಡನು. ರಾಹುಲ್ ಹೇಳಿದ್ದನ್ನ ಕೇಳಿ ಆಂಟಿಗೆ ಸ್ವಲ್ಪ ಕರುಣೆ ಬಂತು. ಆದ್ದರಿಂದ ಅವನಿಗೆ ರೂಮ್ ತೋರಿಸಿದಳು. ರಾಹುಲ್ಗೆ ರೂಮ್ ತುಂಬಾ ಇಷ್ಟವಾಯಿತು. ಆದರೆ ಆಂಟಿ ಮಾತ್ರ ಅವನಿಗೆ ಕೆಲವು ಷರತ್ತುಗಳನ್ನ ಹಾಕಿದಳು. ಕಂಬೈನ್ ಸ್ಟಡಿ ಎಂದು ಯಾರನ್ನೂ ರೂಮ್ಗೆ ಕರೆಯಬಾರದು. ಅದರಲ್ಲೂ ವಿಶೇಷವಾಗಿ ಹುಡುಗಿಯರನ್ನು. ರೂಮ್ನಲ್ಲಿ ಓದುವುದನ್ನು ಬಿಟ್ಟರೆ ಇನ್ಯಾವುದೇ ಕೆಲಸಗಳನ್ನು ಮಾಡಬಾರದು. ಹೀಗೆ ಹಲವಾರು ಷರತ್ತುಗಳನ್ನು ಹಾಕಿದಳು. ಅವನಿಗೆ ಇಷ್ಟವಿಲ್ಲದಿದ್ದರೂ ಆಂಟಿಗಾಗಿ ಎಲ್ಲವನ್ನೂ ಒಪ್ಪಿಕೊಂಡ ರಾಹುಲ್. ನಂತರ ರಾಹುಲ್, ಆಂಟಿ, ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇರುತ್ತಾರೆ ಎಂದು ಕೇಳಿದ. ಅದಕ್ಕೆ ಆಂಟಿ, ನಾನು ಮಾತ್ರ ಇರುತ್ತೇನೆ. ನನ್ನ ಪೋಷಕರು ಮಂಗಳೂರಿನಲ್ಲಿ ಇದ್ದಾರೆ ಎಂದು ಹೇಳಿದಳು. ಆಗ ರಾಹುಲ್, ಮತ್ತೆ ನಿಮ್ಮ ಗಂಡ ಹಾಗೂ ಮಕ್ಕಳು ಎಂದು ಕೇಳಿದ. ಅದಕ್ಕೆ ಆಂಟಿ, ನನಗೆ ಇನ್ನೂ ಮದುವೆಯಾಗಿಲ್ಲ ಎಂದು ಹೇಳಿದಳು. ಆಂಟಿಯ ಆ ಮಾತು ಕೇಳುತ್ತಿದ್ದಂತೆ ರಾಹುಲ್ ತನ್ನ ಮನಸ್ಸಿನಲ್ಲಿ ನನಗೆ ಬೇಕಾದದ್ದು ಕೂಡ ಅದೇ ಎಂದುಕೊಂಡನು. ಹಾಗೆ ಅವನು ಆ ರೂಮಿಗೆ ಶಿಫ್ಟ್ ಆದನು. ಇನ್ನು ರಾಹುಲ್ ದಿನ ಇಡೀ ರೂಮಿನಿಂದ ಹೊರಗೆ ಬರುತ್ತಿರಲಿಲ್ಲ. ಸರಿಯಾಗಿ ಸಂಜೆ ಮಾತ್ರ ಪಾರ್ಕಿಗೆ ಹೋಗಿ ಬರುತ್ತಿದ್ದನು. ಇದನ್ನು ಗಮನಿಸಿದ ಆಂಟಿ ಒಂದು ದಿನ, ನೀನು ಏನು ದಿನ ಇಡೀ ರೂಮ್ನಿಂದ ಹೊರಗೆ ಬರಲ್ಲ ಎಂದು ರಾಹುಲ್ನನ್ನು ಕೇಳಿದಳು. ಅವನನ್ನು ಗೇಲಿ ಮಾಡುತ್ತಿದ್ದಳು. ರಾಹುಲ್ಗೆ ಮಾತ್ರ ಆಂಟಿ ತನ್ನ ಬಗ್ಗೆ ಮಾತಾಡುತ್ತಿದ್ದರೆ ಅಷ್ಟು ಸಂತೋಷವಾಗುತ್ತಿತ್ತು. ಸ್ಟ್ರಾಬೆರಿ ಹಣ್ಣಿನ ತರ ಇರುವ ಅವಳ ತುಟಿಗಳಿಂದ ಬರುವ ಮಾತು ಅವನಿಗೆ ಖುಷಿ ಕೊಡುತ್ತಿತ್ತು. ಆಗ ರಾಹುಲ್, ಕಷ್ಟಪಟ್ಟು ಓದುತ್ತಿದ್ದೇನೆ ಆಂಟಿ ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ಆಂಟಿ ಸಣ್ಣಗೆ ನಕ್ಕು, ನೀನು ಏನು ಮಾಡುತ್ತೀಯೋ ನನಗೆ ಚೆನ್ನಾಗಿ ಗೊತ್ತಿದೆ. ಹಾರಿಕೆ ಕತೆಗಳನ್ನು ಹೇಳಬೇಡ ಎಂದು ಹೇಳಿದಳು. ಅದಕ್ಕೆ ರಾಹುಲ್, ಆಂಟಿ, ಇದು ತುಂಬಾ ಅನ್ಯಾಯ. ಏನೋ ಒಂದು ಬಾರಿ ಸಿನಿಮಾ ನೋಡಿದ್ದೇನೆ ಎಂದು ಇನ್ನು ದಿನವಿಡೀ ಅದೇ ಕೆಲಸ ಮಾಡುತ್ತೇನೆ ಎಂದರೆ ಏನು ಎಂದು ಕೇಳಿದನು. ಅವನು ಹೇಳಿದ್ದನ್ನು ಕೇಳಿ ಆಂಟಿಗೂ ಸಹ ಸರಿ ಎಂದು ಅನಿಸಿತು. ನಂತರ ರಾಹುಲ್, ಹೌದು, ಏನಿದು? ಈ ನಡುವೆ ನೀವು ಪಾರ್ಕ್ಗೆ ಬರ್ತಾ ಇಲ್ಲ ಎಂದು ಕೇಳಿದನು. ಅದಕ್ಕೆ ಆಂಟಿ, ನಿನ್ನಂತಹ ಕಲಾವಿದರನ್ನು ಪಾರ್ಕ್ನಲ್ಲಿ ನೋಡಿದ ನಂತರ ಬರಬೇಕೆಂದು ಅನಿಸುತ್ತಿಲ್ಲ ಎಂದು ಹೇಳಿದಳು. ನಂತರ ರಾಹುಲ್ ಆಂಟಿಯನ್ನು ಮತ್ತೆ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಾಗ ಅವನೊಂದಿಗೆ ಪಾರ್ಕಿಗೆ ಬರಲು ಒಪ್ಪಿಕೊಂಡಳು. ಹೀಗೆ ಇಬ್ಬರು ಕಡಿಮೆ ಸಮಯದಲ್ಲೇ ಉತ್ತಮ ಸ್ನೇಹಿತರಾದರು. ಮೆಲ್ಲಗೆ ಆಂಟಿ ರಾಹುಲ್ಗೆ ಯೋಗ ಮಾಡುವುದನ್ನು ಕಲಿಸುತ್ತಿದ್ದಳು. ಆಂಟಿ ಅವನನ್ನು ಹಿಡಿದು ಒಂದೊಂದು ಆಸನವನ್ನು ಕಲಿಸುತ್ತಿದ್ದಾಗ ಅವನಿಗೆ ಏನು ಹೇಳಲಾಗದ ಭಾವನೆ ಉಂಟಾಯಿತು. ಒಂದು ದಿನ ಆಂಟಿಯ ಹುಟ್ಟುಹಬ್ಬ ಬಂದಾಗ ಆ ದಿನ ಆಂಟಿ ರಾಹುಲ್ನನ್ನು ಮಾತ್ರ ಡಿನ್ನರ್ಗೆ ಆಹ್ವಾನಿಸಿದಳು. ರಾಹುಲ್ ಆ ದಿನ ಏನಾದರೂ ಮಾಡಿ ಆಂಟಿಗೆ ತನ್ನ ಡೇಟಿಂಗ್ ಪ್ರಪೋಸಲ್ ಹೇಳಬೇಕೆಂದು ನಿರ್ಧರಿಸಿದನು. ಆದರೆ ಅವನಿಗಿಂತ ಮೊದಲೇ ಅವನಿಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಆಂಟಿಯೇ ಡೇಟಿಂಗ್ ಮಾಡಲು ಕೇಳಿಕೊಂಡಳು.
ರಾಹುಲ್ಗೆ ತುಂಬಾ ಸಂತೋಷವಾಯಿತು ಮತ್ತು ಆಂಟಿಗೆ ತುಂಬಾ ಕ್ಲೋಸ್ ಆದನು. ಹಾಗೆ ಅವರು ತುಂಬಾ ಆನಂದವನ್ನು ಅನುಭವಿಸಿದರು. ಆ ದಿನದಿಂದ ರಾಹುಲ್ ಆಂಟಿಯೊಂದಿಗೆ ಲಿವಿಂಗ್ ರಿಲೇಶನ್ಶಿಪ್ ಮಾಡುತ್ತಾ ತನ್ನ ಕನಸುಗಳನ್ನು ನೆರವೇರಿಸಿಕೊಂಡನು. ಈ ಕಥೆಯ ಇಲ್ಲಿಗೆ ಮುಗಿಯುತ್ತದೆ. ಹೇಗೆ ಅನಿಸ್ತು ಕತೆ? ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟರೆಸ್ಟಿಂಗ್ ಕತೆ ಜೊತೆ. ಬಾಯ್.